ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿನ್ನ ತಲೆ ತುಂಬ ಕೂದಲಿದೆ. ನಿನ್ನನ್ನು ತಾಯಮ್ಮ ಮಾಡಿದ್ರೆ ಜನ ಸುಲಭವಾಗಿ ನಂಬ್ತಾರೆ ಅಂತ ಲೆಕ್ಕಾಚಾರ ಹಾಕಿ ನಿನ್ನನ್ನು ತಾಯಮ್ಮ ಮಾಡಿದೆ. ಆದರೆ ಆ ತಲೆ ಕೂದಲು ಕೆಳಗಡೆ ತಲೆ ಇಲ್ಲ ಅನ್ನೋದನ್ನ ಮರ್ತೆ ಲೆಕ್ಕಾಚಾರ ತಪ್ಪು. ಎಲ್ಲ ಚೆನ್ನಾಗೇ ನಡೀತಾ ಇತ್ತಲ್ಲೋ. ಕಡೆನಲ್ಲಿ ಏನು ಬಂದಿತ್ತು ನಿನಗೆ ರೋಗ? ಯಾಕೋ ಹಾಗಾದ್ರೆ ಓಡ್ ಬಂದೆ? ನಾನು ಬೇಕು ಅಂತ ಮಾಡಿದ್ನ. ನನ್ನ ಮಗುಕ್ಕೆ ಆ ಪಿಚಾಚಿ ಹೆಂಗ್ ಬಂದು ಬಡಿದು ಗೊತ್ತಾ? ನಾನು ಅವತ್ತೇ ಹೇಳಲಿಲ್ವೇನೋ, ಅದು ಬರೀ ಹೆದರಿಸುತ್ತೆ, ಏನು ಮಾಡಲ್ಲ, ಅದ್ರ ಕೈಯಲ್ಲಿ ಏನು ಹರಿಯಲ್ಲ ಅಂತ. ಹೇಳಕ್ಕೇನು ಸಾವಿರ ಹೇಳ್ಬೋದು. ನನ್ನ ಮುಖಕ್ಕೆ ಬಡ್ದಂಗೆ ನಿಮ್ಮ ಮುಖಕ್ಕೆ ಬಡ್ದಿದ್ರೆ ನಿಮಗೂ ಗೊತ್ತಾಗ್ತಿತ್ತು. ಅದ್ರ ಕೈ ನಮ್ಮ ಮುಖ ಹತ್ರ ಬಂದಾಗ ಎಷ್ಟು ಹೆದರಿಕೆ ಆಯ್ತು ಗೊತ್ತಾ ನನಗೆ. ಆ ಕರಿ ಕೈಗೆ ನನ್ನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ರೆ ನನ್ನ ರಕ್ತ ಹೀರಿ ನಾನು ಆಚೆ ಬಿಸಾಕ್ಬಿಡ್ತಿತ್ತು. ನನ್ನ ಪುಣ್ಯ, ನನಗೆ ಆ ದೇವ್ರ ಬುದ್ಧಿ ಕೊಟ್ಟನ ಗೊತ್ತಿಲ್ಲ. ಅಲ್ಲಿಂದ ಓಡ್ ಬಂದು ನನ್ನ ಜೀವ ಉಳಿಸ್ಕೊಂಡೆ. ಹಾಗಲ್ಲಪ್ಪ, ಸ್ವಲ್ಪ ಧೈರ್ಯ ತಗೋ. ಏನು ಸಾಯಕ್ಕ, ನಿನ್ನ ದೊಡ್ಡ ನಮಸ್ಕಾರ ಸ್ವಾಮಿ. ನನ್ನ ಜೀವ ಇರೋವರೆಗೂ ಆ ಜಮೀನ್ ಕಡೆ ನಾನು ತಲೆನೇ ಹಾಕಲ್ಲ. ನಿಲ್ಲು, ನನ್ನ ಮಾತು ಕೇಳು. ಹೋಗೋ ಹೋಗು. ತಾಯಮ್ಮ ಇಲ್ಲ ಅಂದ್ರೆ ಮಾಯಮ್ಮ, ಯಾರೋ ಒಬ್ರನ್ನ ಸೃಷ್ಟಿ ಮಾಡ್ತೀನಿ, ಆ ಜಮೀನನ್ನ ನನ್ನ ವಶಕ್ಕೆ ಪಡ್ಕೋತೀನಿ. ವೆಂಕಟನಾಥ, ನಂಗೆ ಭಯ ಆಗ್ತಿದೆ ಕಣೋ. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಅಣ್ಣ, ಇವತ್ತ ತಾಯವ್ ನಾಟ ನೋಡಿದ್ಯಾ? ಏನಿದೆ, ಜನ ಏನಕ್ಕೆ ಹೆದರ್ಕೋತಾರೆ ಅಂತ ತಿಳ್ಕೋಬೇಕು. ತಾಯವನ್ ವೇಷ ಹಾಕಿದ ವ್ಯಕ್ತಿನ ಹೆದರ್ಸಿದ್ಯಾರು? ಎಲ್ರೂ ಹೇಳ್ತಾರೆ ಆ ಜಮೀನಲ್ಲಿ ಪಿಶಾಚಿ ಇದೆ ಅಂತ. ನಾನಿದ್ರ ಬಗ್ಗೆ ಚಿಕ್ಕ ವಯಸ್ಸಿಂದಾನೂ ಕೇಳಿದ್ದೀನಿ. ಆದರೆ ಯಾರಿಗಿದ್ರ ಬಗ್ಗೆ ಕೇಳಿದ್ರು ಮಾತಾಡೋಕೆ ಹೆದರ್ಕೋತಾರೆ. ಅಲ್ಲ ವೆಂಕಟನಾಥ, ಹಗ್ಲಲ್ಲಿ ಆ ಪಿಶಾಚಿ ಆರ್ಭಟನ ನೀನೇ ನೋಡಿದ್ಯಾ? ಈಗ ರಾತ್ರಿ ವೇಳೆ ಇದ್ರ ಬಗ್ಗೆ ಕೇಳ್ತಿಯಲ್ಲ, ಈಗ ಅದ್ರ ಬಗ್ಗೆ ಮಾತಾಡೋ ವಿಷಯನ ಅದು? ಹೇಳು. ಪರವಾಗಿಲ್ಲ ಅಣ್ಣ, ಹೇಳು. ಇಲ್ಲ ಇಲ್ಲ, ನಾವು ಆ ಪಿಶಾಚಿ ವಿಷಯ ಮಾತಾಡಿದ್ದು ಅದು ಗೊತ್ತಾಗ್ಬಿಟ್ರೆ ಬೇಡ ಬೇಡ, ನಡಿ ಮನೆಗೆ ಹೋಗೋಣ. ಅಣ್ಣ, ಇದನ್ನೆಲ್ಲ ನೀನು ನಂಬ್ತೀಯಾ? ನೀನೇ ನೋಡಿದ್ಯಲ್ಲ ವೆಂಕಟನಾಥ, ಆ ಜಮೀನ್ ಹತ್ರ ಏನಾಯ್ತು ಅಂತ. ಅದು ಬ್ರಹ್ಮ ಪಿಶಾಚಿನೇ ಇರಬೇಕು. ನಡಿ ಹೋಗೋಣ. ಆಗ್ಲಿ, ಅದು ಬ್ರಹ್ಮ ಪಿಶಾಚಿನೇ ಆಗಿರ್ಲಿ. ಅದೇನಾದರೂ ಬಂದರೆ ಅದಕ್ಕೆ ಕೇಳೋಣ, ನಿನಗೆ ಯಾಕೆ ಈ ಸ್ಥಿತಿ ಬಂತು ಅಂತ. ಈಗ ನಿನಗೇನು ಗೊತ್ತೋ ಅದನ್ನು ಹೇಳೋಣ. ಇಲ್ಲಪ್ಪ, ನಮ್ಗೆ ಆ ವಿಷಯ ನೆನೆದ್ರೇನೆ ಕೈ ಕಾಲೆಲ್ಲ ನಡುಗುತ್ತೆ. ಏನ್ ಸ್ವಾಮಿ, ತಾಯಮ್ಮ ಅನ್ನೋದೇ ಸುಳ್ಳಾಗೋಯ್ತಲ್ಲ ಸ್ವಾಮಿ? ತಾಯಮ್ಮ ಬೈತಾಳೆ ಅಂತ ನಮಗೆಲ್ಲ ಮೋಸ ಮಾಡ್ತಿದ್ದವನು ಈಗ ಅವನೇ ಎದುರ್ಕೊಂಡು ಓಡೋಗಿದ್ದಾನಲ್ಲ ಸ್ವಾಮಿ. ಇದೆಲ್ಲ ಕಳೀತು ಅಂತ ನಾವು ಸುಮ್ಮನಾಗ್ಬಿಟ್ವಿ. ಆದರೆ ಈಗ ಮತ್ತೆ ಆಕಾಶದಿಂದ ಬೆಂಕಿ ಉಗುಳ್ತಾ ಇದೆ.